ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಕೆಲಸವನ್ನು ಮಾಡುತ್ತೇನೆಂದು ಮುಂದೆ ಬರುವವರು ತುಂಬಾ ಕಡಿಮೆ. ಮಹಿಳೆಯೊಬ್ಬರು ಆಸಕ್ತಿಯಿಂದ ನಂದಿನಿ ಪಾರ್ಲರ್ ಅನ್ನು ಆರಂಭಿಸಲು ಹೆಜ್ಜೆಯನ್ನಿಟ್ಟಿದ್ದು ನಿಜಕ್ಕೂ ಸಂತೋಷದ ವಿಷಯ. ಅವರ ಬೆನ್ನಿಗೆ ನಿಲ್ಲುವ ಕೆಲಸವನ್ನು ಒಕ್ಕೂಟ ಇಂದಿಗೂ ಮಾಡಲಿದೆ ಎಂದು ಧಾರವಾಡ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕೆಶನ್ಮನೆ ಹೇಳಿದರು. ಅವರು ಬುಧವಾರ ತಾಲೂಕಿನ ಬಿಸಲಕೊಪ್ಪದಲ್ಲಿ ಹೊಸದಾಗಿ ಆರಂಭಗೊಂಡ ನಂದಿನಿ ಪಾರ್ಲರ್ ಉದ್ಘಾಟಿಸಿ ಮಾತನಾಡಿದರು. ಎಲ್ಲರೂ ಒಂದೇ ವ್ಯಾಪಾರ ಅಥವಾ ವ್ಯವಹಾರವನ್ನು ನಡೆಸುವುದರಿಂದ ಲಾಭ ಗಳಿಸಲು ಸಾಧ್ಯವಿಲ್ಲ. ಹಾಲಿನ ವಿಷಯದಲ್ಲಿ ಎಲ್ಲರಿಗೂ ಪ್ರತಿಸ್ಪರ್ಧಿಯಾಗಿ ಇಂದು ಧಾರವಾಡ ಹಾಲು ಒಕ್ಕೂಟ ಬೆಳೆದಿದೆ. ಎಲ್ಲಾ ಗ್ರಾಮದ ರೈತರ ಹಾಗೂ ಜಿಲ್ಲೆಯ ಜನರಿಂದ ಇದು ಸಾಧ್ಯವಾಗಿದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲೂ ಒಂದೊಂದು ನಂದಿನಿ ಪಾರ್ಲರ್ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಮತ್ತು ನಮ್ಮ ಸಿಬ್ಬಂದಿಗಳು ಸದಾ ಪ್ರಯತ್ನ ಮಾಡುತ್ತಿದ್ದೇವೆ. ಡೈರಿಯಿಂದ ಹಾಲನ್ನು ತೆಗೆದುಕೊಂಡು ಹೋಗುವವರ ಸಂಖ್ಯೆ ಕಡಿಮೆಯಾಗಿ ನಮ್ಮ ನಂದಿನಿ ಪಾರ್ಲರ್ನಿಂದ ಗುಣಮಟ್ಟದ ಹಾಲನ್ನು ಗ್ರಾಹಕರು ತೆಗೆದುಕೊಂಡು ಹೋದರೆ ನಮಗೆ ಲಾಭವಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಗುವ ಹಾಲಿನ ಗುಣಮಟ್ಟ ಬೇರೆ ಯಾವುದೇ ಜಿಲ್ಲೆಯ ಹಾಲಿನಲ್ಲೂ ಸಿಗಲು ಸಾಧ್ಯವಿಲ್ಲ. ನವಾರ್ಡ್ ಸಂಸ್ಥೆಯವರು ಬಂದು ನಮ್ಮ ಜಿಲ್ಲೆಯ ಹಾಲಿನ ಗುಣಮಟ್ಟವನ್ನು ಪರೀಕ್ಷಿಸಿ ಉತ್ತಮ ಗುಣಮಟ್ಟದ ಹಾಲೆಂದು ಶಿಫಾರಸು ಮಾಡಿದ್ದಾರೆ. ನೀವು ಹೆಮ್ಮೆಯಿಂದ ಹಾಲಿನ ಗುಣಮಟ್ಟದ ಬಗ್ಗೆ ಗ್ರಾಹಕರಿಗೆ ಹೇಳಿ ಮಾರಬಹುದು. ಹಾಗೂ ಸದಾ ಯುವ ಉದ್ಯಮಿಗಳಿಗೆ ನಮ್ಮ ಸಹಕಾರ ಬೆಂಬಲ ಸದಾ ಇರುತ್ತದೆ ಎಂದರು. ನಂದಿನಿ ಪಾರ್ಲರ್ ಮಳಿಗೆಯ ಮುಖ್ಯಸ್ಥರಾದ ಪ್ರವೀಣಾ ಹೆಗಡೆ ಮಾತನಾಡಿ, ನಮ್ಮ ಮಳಿಗೆಗೆ ಸ್ಥಳೀಯರ ಎಲ್ಲರ ಸಹಕಾರ ಅತ್ಯಗತ್ಯವಾಗಿದೆ. ಹಾಲು ಒಕ್ಕೂಟದಿಂದ ಮತ್ತು ನಿರ್ದೇಶಕರು ಹಾಗೂ ಎಲ್ಲಾ ಸಿಬ್ಬಂದಿಗಳು ಉತ್ತಮ ಸಹಕಾರವನ್ನು ನೀಡುತ್ತಿದ್ದಾರೆ. ಎಲ್ಲರ ಸಹಕಾರ ಸಿಕ್ಕರೆ ಮಾತ್ರ ಯಶಸ್ಸು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮಾರುಕಟ್ಟೆ ಸಹಾಯಕ ವ್ಯವಸ್ಥಾಪಕ ಶರಣು ಮೆಣಸಿನಕಾಯಿ, ಮಾರುಕಟ್ಟೆ ಅಧಿಕಾರಿ ಬಸವರಾಜ್, ಸ್ಥಳೀಯ ಪ್ರಮುಖರಾದ ಎಸ್ಎನ್ ಭಟ್, ಸತೀಶ್ ನಾಯ್ಕ್, ರಾಜೇಶ್ ನಾಯ್ಕ್ ಕಂಡ್ರಾಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಶುಭ ಕೋರಿದರು. ಮುಂದಿನ ಭಾಗವಾಗಿ ಅವರದ್ದೇ ಹಳ್ಳಿಯಿಂದ ಹೊರಟ ಹಾಲನ್ನ ಈ ಹಂತದವರೆಗೆ ತಲುಪಿಸುವ ವ್ಯವಸ್ಥೆಯಲ್ಲಿ ಇದ್ದಂಥವ್ರು ನಾವು. ಹಾಗಾಗಿ ಮೂಲದಲ್ಲಿರುವಂಥ ಗೋಮಾತೆಯನ್ನು ವಂದಿಸಿ ನನ್ನ ಮಾತನ್ನ ಪ್ರಾರಂಭಿಸ್ತೇನೆ. ವೇದಿಕೆ ಮೇಲಿರುವಂಥ ನನ್ನೆಲ್ಲ ಗೌರವಾನ್ವಿತ ಹಿರಿಯರೇ, ನನ್ನ ಇಲಾಖೆಯ ಅಧಿಕಾರಿಗಳೇ, ಈ ಸ್ಥಳೀಯ ಹಾಲು ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಕಾರ್ಯದರ್ಶಿಯವರೇ, ನನ್ನ ಸ್ನೇಹಿತರಾದಂಥ ರಾಜೇಶ್ ಮತ್ತು ಸತೀಶ್ ಅವರೇ, ಇವತ್ತು ಈ ಕಾರ್ಯಕ್ರಮಕ್ಕೆ ಕಾರಣರಾದಂತಹ ಪ್ರವೀಣಾ ಹೆಗಡೆ ದಂಪತಿಗಳೇ, ವಿಶೇಷವಾಗಿ ನಮ್ಮ ಸ್ನೇಹಿತರಾದಂಥ ಗಂಗಣ್ಣವರೇ, ಪಾರ್ಲರ್ಗೆ ಪರ್ಮಿಷನ್ ಕೊಟ್ಟು ಅವರು ಸಣ್ಣ ಪ್ರಮಾಣದಲ್ಲಿ ಇತ್ತು. ಮೊದಲು ದೊಡ್ಡದಾಗಿ ಮಾಡಬೇಕು, ನೀವು ಇದನ್ನೆಲ್ಲ ಮಾಡಿಸ್ಕೊಡ್ತೀರಾ ಅಂತ ಕೇಳಿದಾಗ ನಮಗೂ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಮಾಡ್ತೇನೆ ಅಂತ ಆಸಕ್ತಿಯಿಂದ ಬರುವಂಥವ್ರು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಕಡಿಮೆ ಇದ್ದಾರೆ. ಆಕಳು ಕಟ್ತಾರೆ, ಹಾಲು ಕೊಡ್ತಾರೆ, ಬಕೆಯೆಲ್ಲ ವ್ಯವಸ್ಥೆ ಮಾಡಿದ್ರು ಕೂಡ ಈ ತರ ಶಾಪ್ ಮಾಡಿ ಮಾರಾಟ ಮಾಡ್ತೀನಿ ಅಥವಾ ಈ ಪ್ರಾಡಕ್ಟ್ ಒಂದೇ ಮಾರಾಟ ಮಾಡ್ತೀನಿ ಅಂತ ಬರೋರು ಬಹಳ ಕಡಿಮೆ ಇದ್ದಾರೆ. ಮಾಡ್ತೀನಿ ಅಂತ ನೀವು ಮುಂದೆ ಬಂದಿದ್ದೀರಿ, ನೀವು ಅಭಿನಂದನಾರ್ಹರು ಅಂತ ಒಂದು ಮಾದರಿ ಆಗ್ತೀರಿ ನೀವು ನಮ್ಮ ಭಾಗಕ್ಕೆ. ನಮ್ಮ ಮುಂದಿನ ಪ್ಲಾನ್ ಹೆಂಗಿದೆ ಅಂದ್ರೆ, ನಾವು ನಮ್ಮ ಜಿಲ್ಲೆಯಲ್ಲಿ ಹಾಲು ಕಡಿಮೆ ಇತ್ತು. ಕಡಿಮೆ ಇದ್ದಾಗ ನಾವು ವಿಚಾರ ಮಾಡಿದ್ವಿ, ಗ್ರಾಮಕ್ಕೊಂದು ಹಾಲು ಸಂಘ ಆಗಬೇಕು. ಹಾಲು ಸಂಘದ ವ್ಯಾಪ್ತಿಯಲ್ಲಿ ಸಬ್ ಸೆಂಟರ್ಗಳನ್ನು ಹೆಚ್ಚಿಗೆ ಮಾಡಬೇಕು. ಮನೇಲಿ ಒಂದು ಅರ್ಧ ಲೀಟರ್ ಹಾಲಿದ್ರು ಕೂಡ ಸಂಘಕ್ಕೆ ಬರುವಂಗೆ ಆಗಬೇಕು ಅನ್ನುವ ಕಲ್ಪನೆಯೊಂದಿಗೆ ನಾವು ಹೊರಟವರು. ಇವತ್ತು ಅದರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಯಾಕೆಂದ್ರೆ 30,000 ಇರುವಂತಹ ನಮ್ಮ ಜಿಲ್ಲೆ ಹಾಲು ಇವತ್ತು 85,000 ಲೀಟ್ರಿಗೆ ಹೋಗಿದೆ. ಅದು ನಾವು ಮನೆಗೆ ಈ ವ್ಯವಸ್ಥೆಯನ್ನು ತಲುಪಿಸಿರೋದು ಕಾರಣ ಅಂತ ವಿಶ್ವಾಸ ನಮಗಿದೆ. ಅದಕ್ಕೆ ಪೂರಕವಾಗಿ ನಮಗೆ ಎಲ್ಲ ಜನಪ್ರತಿನಿಧಿಗಳು ಸ್ಪಂದಿಸಿದ್ದಾರೆ. ಹಾಗಾಗಿ ತುಂಬಾ ಅಭಿಮಾನ ಇದೆ ನಮಗೆ. ಸಹಕಾರಿ ವ್ಯವಸ್ಥೆಯಲ್ಲಿ ಅದ್ ನಮ್ದು ಇದು ನಿಮ್ದು ರಾಜಕಾರಣ ಬಂದ್ಬಿಟ್ರೆ ನಮ್ಗೆ ಆ ತರ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ ರಾಜಕಾರಣ ವರ್ಗ ಇವತ್ತು ನಿಮ್ಮ MLA ಅವರಿಂದ ಹಿಡಿದು ಬಂತು ನಮಗೆ ಹೆಜ್ಜೆ ಹೆಜ್ಜೆಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಎಲ್ಲರ, ವಿಶೇಷವಾಗಿ ರೈತರ ಮತ್ತೆ ಆ ಜಾಗದ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರು ಮತ್ತು ಕಾರ್ಯದರ್ಶಿಗಳಿಂದ ಇವತ್ತು ನಮ್ಮ ಜಿಲ್ಲೆ ಹಾಲಿನಲ್ಲಿ ಎಲ್ಲರಿಗೂ ಕಾಂಪಿಟೇಷನ್ ಕೊಡುವಷ್ಟು ಸಮೃದ್ಧವಾಗಿ ಬೆಳೆದಿದೆ. ಈಗ ನೆಕ್ಸ್ಟ್ ನಮಗಿರುವಂತಹದ್ದು ಗ್ರಾಮಕ್ಕೊಂದು ನಮ್ಮ ಪಾರ್ಲರ್ಗಳಾಗಬೇಕು ಅಂತ ನಾವು ನೋಡ್ತೀವಿ. ಕೆಲವು ಭಾಗದಲ್ಲಿ ಬೇಕಾದಷ್ಟು ಹಾಲಿದೆ, ಕೆಲವು ಭಾಗದಲ್ಲಿ ಕೊಟ್ಟಿಗೆ ಇದೆ, ದನ ಇಲ್ಲ, ಡೇರಿಗೆ ಬಂದು ಹಾಲು ಒಯ್ಯಬೇಕು, ಇಲ್ಲ ಪ್ಯಾಕೆಟ್ ಹಾಲನ್ನು ಬಳಸಬೇಕು. ನಮಗೆ ಒಂದು ಸಮಸ್ಯೆ ಏನಿದೆ ಅಂದ್ರೆ, ಡೇರಿಗೆ ಬಂದ ಅವರ ಹಾಲು ಒಯ್ದ್ರೆ ಸಾರ್ವಜನಿಕರು ನಮ್ಮ KMF ಬಹಳ ದೊಡ್ಡ ಲಾಸ್. ನಾವು ಗಾಡಿ ಬಿಡ್ತೇವೆ, ಎಲ್ಲ ವ್ಯವಸ್ಥೆಗಳನ್ನು ಹಾಲು ಕಲೆಕ್ಷನ್ಗೆ ಮಾಡ್ಕೊಳ್ತೇವೆ. ಅವಾಗ ನಮ್ಮ ಡೇರಿಗೆ ಬಂದ ಹಾಲು ನಮ್ಮ KMF ಬಂದು ಪ್ಯಾಕ್ ಆಗಿ ಜನರಿಗೆ ಬರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಆ ಹಾಲು ಲೋಕಲ್ ಸೇಲ್ ಆಗ್ಬಿಡ್ತು ಅಂದ್ರೆ
ನಾವು ಮಾಡಿದ ವ್ಯವಸ್ಥೆ ಎಲ್ಲ ಸುಮ್ಮನೆ ಹಾಳಾಗ್ಬಿಡ್ತದೆ. ಅದಕ್ಕಾಗಿ ಮುಂದಿನ ದಿನದಲ್ಲಿ ನಾವು ಇದೇ ತರ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೊಂದು ಒಳ್ಳೆ ಪಾರ್ಲರ್ಗಳನ್ನು ಮಾಡಿ, ಯಾರಿಗೆ ಹಾಲಿಲ್ವೋ ಅವರು ನಮ್ಮದೇ ಪ್ಯಾಕೆಟ್ ಹಾಲನ್ನು ಒಯ್ಬೇಕು. ಅದು ಯಾವಾಗ ಆಗ್ತದೆ, ನಿರಂತರವಾಗಿ ಇಟ್ಟುಕೊಂಡು ಮಾರೋರಿದ್ರೆ ಮಾತ್ರ ಆಗ್ತದೆ. 4 ದಿನ ನಂದಿನಿ ಹಾಲು ಕೊಟ್ಟೆ ಕಡೆಗೆ ನಾ ಅಂಗಡಿ ಬಂದ್ ಮಾಡಿದೆ ಅಂದ್ರೆ ಗ್ರಾಹಕನಿಗೂ ಕಷ್ಟ ಆಗ್ಬಿಡ್ತದೆ. ಇವತ್ತು ಪೇಟೆಯಲ್ಲಿ ಏನು ವ್ಯವಸ್ಥೆ ಇದೆಯೋ ಅದೇ ವ್ಯವಸ್ಥೆ ಹಳ್ಳಿಗೂ ಬರಬೇಕು KMF ದಿಂದ ಅನ್ನುವ ಆಶೆ ನಮ್ದಿದೆ. ಹಂಗಾಗಿ ಮೊದಲನೇ ಬಾರಿ ಅದನ್ನ ಮಾಡಿ ನೀವು ಅದನ್ನ ಸಕ್ಸಸ್ ಮಾಡಿ ತೋರಿಸಿದ್ರೆ ನಮಗೆ 4 ಜನರಿಗೆ ನಿಮ್ಮ ಹೆಸರು ಹೇಳಲಿಕ್ಕೂ ಆಗ್ತದೆ, ಹೋಗಿ ನೋಡಿ ಅಂತ ಹೇಳಲಿಕ್ಕೂ ಆಗ್ತದೆ. ಪ್ರಕಾಶ್ ಅವರಿಗೆಲ್ಲ ಗೊತ್ತಿದೆ, ಅವರೆಲ್ಲ ಒಂದೊಂದು ಇಂಡಸ್ಟ್ರಿ ಮಾಡಿದವನ ಶ್ರಮ ಎಷ್ಟು ಒಳ ಕಲ್ಪನೆ ಅವರಿಗಿದೆ, ಆ ಕಷ್ಟ ನಷ್ಟ ಅನ್ನೋದು ಅವ್ರಿಗೆ ಕಲ್ಪನೆ ಇದೆ. ನಾವು ಯಾವತ್ತೂ ನಿಮ್ ಜೊತೆ ಇದ್ದೇವೆ, ಅದ್ರ ಬಗ್ಗೆ 2 ಮಾತಿಲ್ಲ. ನಿಮಗೆ ಏನ್ ಸಮಸ್ಯೆ ಆದ್ರೆ ಹೇಳ್ರಿ, 24x7 ನಾವಿರ್ತೇವೆ. ಮತ್ತೆ ನಮ್ಮ ಏನ್ ಟೀಮ್ ಇದೆಯಲ್ಲ ಎಲ್ಲ ಹುಡುಗರಿದ್ದಾರೆ, ಎಷ್ಟೊತ್ತಿಗೂ ನಿಮ್ಗೆ ಸ್ಪಂದಿಸ್ತಾರೆ. ಇವತ್ತು ಯಾವುದೋ ಒಂದು ಡೇಟ್ ಬಾರ್ ಆಯ್ತು ಅಥವಾ ನಮ್ಮ ಪ್ರಾಡಕ್ಟ್ ಬಂದಿದ್ದು ಬರಬೇಕಾದ್ರೆ ಅದ್ರ ಲಾಸ್ಟ್ ಡೇಟ್ ಆಗ್ಬಿಟ್ಟಿತ್ತು, ಆ ಥರದ್ದು ಏನು ಸಮಸ್ಯೆ ಇದ್ರೆ ಕೂಡಲೇ ಸಂಪರ್ಕ ಮಾಡ್ರಿ. ನಿಮಗೆ ರೀಪ್ಲೇಸ್ಮೆಂಟ್ ಮಾಡ್ಬೇಕಾ ಏನೋ ಅಂತ ನಾವು ಮಾಡ್ತೀವಿ. ಇನ್ನೊಂದು ವಿಶೇಷ ಅಂತಂದ್ರೆ ನಮ್ಮ ಜಿಲ್ಲೆಯ ಹಾಲು ನಮ್ಮ ಜಿಲ್ಲೆಯಲ್ಲೇ ಪ್ಯಾಕಿಂಗ್ ಆಗಿ ಪ್ರೊಸೆಸಿಂಗ್ ಆಗಿ ನಮ್ಮ ಹಾಲೇ ನಮ್ಮ ಗ್ರಾಹಕರಿಗೆ ಸಿಗ್ತಾ ಇದೆ. ನಾಳೆ ನೀವು ಪ್ಯಾಕೆಟ್ ಹಾಲ್ ಬಗ್ಗೆ ನೀವು ಹೇಳ್ಬೋದು, ನಮ್ಮ ಜಿಲ್ಲೆಯ ಹಾಲೇ ನಿಮಗೆ ಪ್ಯಾಕೆಟ್ ಮಾಡ್ಕೊಡ್ತಿದ್ದೀವಿ, ನೀವು ಧೈರ್ಯ ಮಾಡಿ ಹೇಳಲಿಕ್ಕೆ ಅಡ್ಡಿಲ್ಲ. ಹಿಂದೆಲ್ಲ ಇತ್ತು, ಇಲ್ಲಿ ಹಾಲು ಧಾರವಾಡಕ್ಕೆ ಹೋಗ್ತಿತ್ತು, ಧಾರವಾಡದಲ್ಲಿ ಹಾವೇರಿ ಗದಗ ಅವರೆಲ್ಲರ ಹಾಲ್ ಜೊತೆ ನಮ್ದು ಮಿಕ್ಸ್ ಆಗಿ ನಮ್ದು ಬರ್ತಿತ್ತು. ಅವಾಗ ನಮ್ಮ ಹಾಲು ನಮಗೆ ಸಿಗ್ತಿರ್ಲಿಲ್ಲ. ಈ ಹಾಲಿನ ಕ್ವಾಲಿಟಿ ಬಹುತೇಕ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲ, ನೀವು ನಂಬ್ತಿರೋ ಇಲ್ಲ. NDDB ಅವರು ಬಂದು, ನಬಾರ್ದವ್ರು ಬಂದು ನೋಡಿ ಅತ್ಯುತ್ತಮ ಕ್ವಾಲಿಟಿ ಹಾಲು ಅಂತ ನಮ್ಮ ಜಿಲ್ಲೆಯ ಹಾಲನ್ನ ಶಿಫಾರಸು ಮಾಡಿದ್ದಾರೆ. ನೀವು ಬೇಕಿದ್ರೆ ಸಾವಯವ ಹಾಲು ಅಂತ ಬೇಕಾದ್ರೂ ಬ್ರ್ಯಾಂಡ್ ಮಾಡಿ ಮಾರ್ರಿ ಅಂತ, ಅಷ್ಟು ಒಳ್ಳೆ ಹಾಲನ್ನು ನಮ್ಮ ರೈತರು ನಮ್ಗೆ ಕೊಡ್ತಿದ್ದಾರೆ. ಹಾಗಾಗಿ ನಮ್ಮದೇ ಹಾಲು ನಮ್ಮವ್ರಿಗೆ ಬರೋದಕ್ಕೆ, ಪ್ಯಾಕೆಟ್ ಹಾಲು ಕೂಡ ನೀವು ಡೇರಿನ ತಗೊಂಡದಷ್ಟೇ ಒಳ್ಳೆ ಕ್ವಾಲಿಟಿ ಇದೆ ಅಂತ ನೀವು ಹೇಳಿಕೊಡ್ಲಿಕ್ಕೆ ಏನೂ ತೊಂದರೆ ಇಲ್ಲ. ಬೇಕಿದ್ರೆ ಈಗ ನಮ್ಮ ತಾಲೂಕೆಲ್ಲ ಇರೋದಕ್ಕೆ ಅಡಾಲ್ಟ್ರೇಷನ್ ಆಗ್ತದೆ, ಕೆಲವರಿಗೆ ಇರ್ತದೆ ಪ್ಯಾಕೆಟ್ ಹಾಲಲ್ಲಿ ಏನೋ ಮಿಕ್ಸ್ ಮಾಡ್ತಾರೆ ಅಂತ. ಏನಿಲ್ಲ, ನೀವು ಎಷ್ಟೊತ್ತಿಗೂ ನಮ್ಮ ಹನುಮಂತಿ ಚಿಲ್ಲಿಂಗ್ ಸೆಂಟ್ರಿಗೆ ಬಂದು ನಿಮ್ಮ ಎದುರಿಗೆ ನೋಡ್ಬೋದು ಅದು ಹೆಂಗ್ ಹಾಲು ಪ್ರೊಸೆಸಿಂಗ್ ಆಗಿ ಪ್ಯಾಕ್ ಆಗ್ತಾ ಇದೆ ಅಂತ. ಇವೆಲ್ಲ ನಮ್ಮ ಎದುರಿಗೆ ಇರೋದಕ್ಕೆ ನೀವು ಧೈರ್ಯ ಮಾಡಿದ್ದೀರಿ, ನೀವು ನುಗ್ಗ್ರಿ, ನಾವು ನಿಮ್ಮ ಜೊತೆ ಇದ್ದೇವೆ. ಇಂಥದ್ದೊಂದು 10 ಸಂಘಗಳನ್ನ ಅಥವಾ 10 ಪಾರ್ಲರ್ ಮಾಡ್ಲಿಕ್ಕೆ ನಮಗೂ ಬಹಳ ಅನುಕೂಲ ಆಗ್ತದೆ. ಹಾಗಾಗಿ ದೇವರು ಒಳ್ಳೇದ್ ಮಾಡ್ಲಿ. ಎರಡನೇದು, ನಾನು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.